ನಿಮ್ಮ ತಾಯಿಗೆ ಒಂದು ಆಸೆ ಇತ್ತಂತೆ, ನೀವು ಅಣ್ಣವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತಂತೆ. ಬರೀ ಆಸೆ ಅಲ್ಲ, ನಾನು ಹೇಳ್ತೀನಿ, ನನಗೆ ಬೆಸ್ಟ್ ವಿಲನ್ ಅವಾರ್ಡ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಹೀರೋ ಅವಾರ್ಡ್. ನಾವಿಲ್ಲಿದ್ದೀವಿ, ನಾನು ಅಲ್ಲಿ ಕೆಳಗಡೆ ಕೂತಿದ್ದೆ, ರಾಜ್ಕುಮಾರ್ ಸ್ಟೇಜಲ್ಲಿ ಇದ್ರು. ನಮ್ಮ ತಾಯಿನ ಬಾ ನನಗೆ ಆಸೆ, ಕರ್ಕೊಂಡೋಗಿ ತೋರಿಸ್ತೀನಿ ಬಾ ಅವಾರ್ಡ್ ತಗೋತೀನಿ ಅಂತ ಕರ್ಕೊಂಡು ಬಂದೆ. ನಾನಲ್ಲಿ ನಡೀತಾ ಇತ್ತು ಲಾವಣ್ಯ ಅವಾರ್ಡ್ಸ್. ನಮ್ಮ ತಾಯಿ ರಾಜ್ಕುಮಾರ್ ಅಂದ್ರೆ ಎಲ್ಲೋದ್ರೂ ಶೂಟಿಂಗ್ ವ್ಯಾನ್ ನಿಲ್ಸಿದ ತಕ್ಷಣ ರಾಜ್ಕುಮಾರ್ ಬಂದವರ ಅಂತ ಕೇಳೋರು ಅವಾಗ ಕರ್ನಾಟಕದಲ್ಲಿ. ಹಂಗೆ ನಮ್ಮ ತಾಯಿನೂ ಆಲ್ಸೋ ರಾಜ್ಕುಮಾರ್ ಫ್ಯಾನು. ನಮಸ್ಕಾರ ಮಾಡೋದು ಈಗ ಅಲ್ಲಿಂದ ನಮಸ್ಕಾರ ಮಾಡೋದು ನನಗೆಲ್ಲಿ ಗೊತ್ತಾಗುತ್ತೆ? ಸುಮ್ ಕೂತ್ಕೋ, ನಾನು ಅವ್ರು ಅಲ್ಲಿ ಕಾಣುತ್ತಾ ಇಲ್ಲ, ನಾನು ಅದನ್ನ ನಮಸ್ಕಾರ ಮಾಡಿದ್ರೆ ಹಂಗೆಲ್ಲ ಆಗಲ್ಲ, ಸುಮ್ಮನೆರು ಮಾತಾಡಿಸ್ತೀನಿ, ನಮಸ್ಕಾರ ಮಾಡ್ತೀನಿ, ನನಗೂ ಗೊತ್ತು, ಸುಮ್ಮನೆರು. ಇವರು ಕೊಡ್ತಾ 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 ಬಂದು ನನ್ನ ನೋಡಿದ್ರು. ಹೇಗಿದ್ದೀರಾ ಅಂಬರೀಷ್ ಅಂದ್ರು, ನನಗವ್ರಿಗೂ ಪರಿಚಯನೇ ಇಲ್ಲ. ಓಹೋ, ಹೇಗಿದ್ದೀರಾ ಅಂಬರೀಷ್ ಅಂದ್ರು. ನಮ್ಮ ತಾಯಿ ಮೈಸೂರು ಟೋಲ್ ತನಕ ಬಿಡ್ಲಿಲ್ಲ. ನೀನು ಯಾರು ಅಂತ ಮಾತಾಡ್ಸ್ಬೇಕು, ಅವ್ರು ಬಂದು ಹಿರಿಯರನ್ನ ನೀನು ಮಾತಾಡಿಸ್ಬೇಕು. ಹಂಗಲ್ಲಮ್ಮ, ಅವ್ರು ಸ್ಟೇಜ್ ಮೇಲೆ ಇದ್ದಾರೆ, ನಾನು ಕತ್ಲೆ ಕೂತಿ ಅವ್ರು ನೋಡಿದ್ರೆ ಎಲ್ಲಿ ನೋಡ್ತಾರೆ ಅಂದರೆ ಅಷ್ಟು ರಾಜ್ಕುಮಾರ್ ಅಂದರೆ ಅಷ್ಟು ಆಸೆ. ಒಡ ಹುಟ್ಟಿದವ್ರು ನೋಡಿದ್ರೆ ಇನ್ನಷ್ಟು ಆಸೆ ಪಡೆಯೋರು. ಎಸ್, ಅವ್ರು ನೋಡಲಿಲ್ಲ ಬಿಡಿ. ಓಕೆ, ನಮ್ಮ ವೀಕೆಂಡ್ ಟೆಂಟಲ್ಲಿ ಒಡ ಹುಟ್ಟಿದವರ ಒಂದು ಬಿಟ್ಟು ನೋಡೋಣ. ಅಪ್ಪಾಜಿ ನೀವು ಅಣ್ಣ ತಂದಿರ ಥರ ಮಾಡಿದ್ರಿ. ಏನು ಇಬ್ಬರು ಘಟಾನುಘಟಿಗಳು, ಒಂದು ಕಡೆ ರಾಜ್ಕುಮಾರ್, ಇನ್ನೊಂದು ಕಡೆ ಅಂಬರೀಷು, ಇಬ್ಬರು ಜಟ್ಟುಗಳ ಮಧ್ಯೆ ಅಂಪೈರ್ ಆಗಿ ನಿಂತಿದ್ದು ನಾನು. ನಿಮಗೆ ಗೊತ್ತು ಎಷ್ಟು ಒಳ್ಳೆ ಪಿಕ್ನಿಕ್ ಥರ ಮಾಡಿದ್ರು. ಯಾರೇ ಲೇಟಾಗಿ ಬಂದರೆ ಅಪ್ಪಾಜಿ ಬೇಜಾರು ಮಾಡ್ಕೊಂಡು, ನೀವು ಲೇಟಾಗಿ ಬಂದರೆ ಅಂಬರೀಷ್ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳೋರು ಅಪ್ಪಾಜಿ. ಎಲ್ಲರೂ ರಾಜ್ಕುಮಾರ್ಗೆ ಹೆದರ್ತಾ ಇದ್ರು, ರಾಜ್ಕುಮಾರು ಅಂಬರೀಷ್ಗೆ ಹೆದರ್ತಾ ಇದ್ರು. ಭಯ ಭೀತಿಯಿಂದಲ್ಲ, ಆತ್ಮೀಯತೆಯಿಂದ. ಯಾಕೆಂದರೆ ರಾಜ್ಕುಮಾರ್ ಅವರು ಅಂಬರೀಷ್ ತೋರಿಸ್ತಾ ಇದ್ದಂಥ ಪ್ರೀತಿಗೆ ಸೋತು ಹೋಗ್ತಾ ಇದ್ರು. ಒಂದು ದಿವಸ ಇವರು ಗುರುವಾರ ಮನೆಯಿಂದ ಫಸ್ಟ್ ಕ್ಲಾಸಾಗಿ ಬಿರಿಯಾನಿ ಮತ್ತು ಫಿಶ್ ಫ್ರೈ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಬಂಡ್ರಿಲಿ ಹೆಂಗಿದೆ ಗೊತ್ತಾ ಬಿರಿಯಾನಿ, ಫಿಶ್ ಬೇಟ ಅಂಬರೀಷ್, ನಾನಿವತ್ತು ಗುರುವಾರ ಅಂತ ನೀವು ಊಟ ಮಾಡೋದಾದ್ರೆ ನಾನು ಊಟ ಮಾಡೋದಿಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಥರ ಗಲಾಟೆ ಮಾಡಿ ಮಾಡಿ ಕೊನೆಗೆ ರಾಜ್ಕುಮಾರ್ ಅವರು ಬಲವಂತಕ್ಕೆ ಆ ಪದ್ಧತಿನ ಸ್ಟಾಪ್ ಮಾಡಿ ಮಾಂಸಾಹಾರ ಸೇವಿಸ್ಬಿಟ್ರು. ನಾವು 63 ಅಡಿ ಎತ್ತರದ ರಾಜ್ಕುಮಾರ್ ಕಟೌಟನ್ನು ಕಪಾಲಿ ಮುಂದ್ಗಡೆ ನಿಲ್ಲಿಸಿದ್ವಿ. ರಾಜ್ಕುಮಾರ್ ಹೇಳಿದ್ರು, ವರದಪ್ಪ ನಂದು 63 ಅಡಿ ಕಟೌಟ್ ಇದ್ದರೆ 64 ಅಡಿ ಕಟೌಟ್ ಅಂಬರೀಷ್ ಹಾಕಬೇಕು. ಹಾಗೇನಾದರೂ ಕಮ್ಮಿ ಇತ್ತು ಅಂತಂದರೆ ನಾನು ಸುಮ್ಮನೆ ಇರೋಲ್ಲ, ನನ್ನ ಕಟೌಟ್ನ ನಾನೇ ಬಂದು ಎಳ್ದಾಕ್ತೀನಿ ಅಂತ ಹೇಳ್ದೆ. ಆ ವಿಷಯ ಅಂಬರೀಷ್ಗೆ ಗೊತ್ತಾಗೋಯ್ತು. ಅಂಬರೀಷ್ಗೆ ಗೊತ್ತಾಗಿ, ನಿಮ್ಮಂಥವ್ರು ಬಿಡಿ, ಹ್ಯಾಟ್ಸ್ ಆಫ್ ನಿಮಗೆ, ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ನಮಗೆ ಕಲಾವಿದರು, ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡೋದು ಪುಣ್ಯ ಸಿಗ್ತಲ್ಲ ನನಗೆ, ಅದೇನು ನನಗೆ ದೊಡ್ಡ ಭಾಗ್ಯ ಅಂತ ಹೇಳಿದರು. ರೈಟ್, ಒಡ ಹುಟ್ಟಿದವರು ಕಥೆ ಕೇಳಕ್ಕೆ ನೀವು ಅವ್ರ ಮನೆಗೆ ಹೋದಾಗ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತ ಹೇಳ್ತಿದ್ರಿ, ಏನಾಯ್ತು ಸರ್ ಅದು? ಅಲ್ಲ, ಅವ್ರು ಬಂದು ಇಲ್ಲ ಅಂಬರೀಷ್ ಕತೆ ಏನು ಸರ್ ಕತೆ ಕೇಳೋದು, ನಾನು ಬರ್ತೀನಿ ಮನೆಗೆ. ಹೋದೆ, ವರದಪ್ಪ, ಪಾರ್ವತಮ್ಮನವರು, ದೊರೆ ಭಗವಾನು, ಉದಯ್ ಶಂಕರ್ ಎಲ್ಲ ಕೂತಿದ್ರು. ಬನ್ನಿ ಅಂಬರೀಷ್ ಕೂತ್ಕೊಳ್ಳಿ. ಸರ್ ನಾನು ಕತೆ ಕೇಳಕ್ಕೆ ಬಂದಿಲ್ಲ, ಇಲ್ಲಿ ನಂದು 2 ಕಂಡೀಷನ್ ಇದೆ, ಅದಕ್ಕೆ ಒಪ್ಕೊಳ್ಳಿ. ಏನಪ್ಪ ಅದು ಕಂಡೀಷನ್? ಪಿಕ್ಚರ್ಲಿ ನಾನು ನಿಮಗೆ ಬೈಬಾರ್ದು, ನೀವು ನನಗೆ ಬೈಬಾರ್ದು. ನಾನು ನಿಮ್ಗೆ ಹೊಡಿಬಾರ್ದು, ನೀವು ನನಗೆ ಹೊಡಿಬಾರ್ದು. ಇನ್ನು ಹೆಂಗಾದ್ರೂ ಮಾಡಿ ಕಸ ಗುಡಿಸೋದು ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹೋಗುವೆ ದೊರೆ ಭಗವಾನ್ ಇದ್ದವರು, ನಾಳೆ ಫಸ್ಟ್ ಶಾಟಪ್ಪ ನಿಂದು. ರಾಜ್ಕುಮಾರ್ ಫಸ್ಟ್ ಹೀರೋ, ಅವ್ರ ಇಲ್ಲ ನಾಳೆ ನಿಂದೆ ಫಸ್ಟ್ ಶಾಟ್. ಇಲ್ಲ ಅವ್ರದ್ದೇ ತೆಗಿ, ಅವ್ರ ಕತೆ. ಇವರು ಅಲ್ಲಿ ಕೂತಿರೋರು, ಬಾಸ್ ವಾಟ್ ಟೈಮ್ ಶೂಟಿಂಗ್? ಎನಿ ಟೈಮ್. ಕೇಳಿಸ್ತೇನೆ, ಎನಿ ಟೈಮ್. ಅವರೇ ಪ್ರೊಡ್ಯೂಸರ್, ಅವರೇ ಹೀರೋ, ಎಲ್ಲ ಅವರೇ. ಹೋಗೋದು, ನಾನು ಎನಿ ಟೈಮ್ ಬರ್ತೀನಿ ಅಂತ. ಆಗ್ಲಿಂದಲೂ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಮತ್ತು ನಿಮ್ಮ ಆ ಬಾಂಡಿಂಗ್ ಬಹಳ ಚೆನ್ನಾಗಿದೆ. ರಾಜ್ಕುಮಾರ್ ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಾಯ್ ಅಂಬರೀಷ್ ಮಾಮ. ನಮಸ್ಕಾರ ಮಾಮ. ಹಾಯ್ ಅಂಬರೀಷ್ ಮಾಮ. ಅಂಬರೀಷ್ ಅಂದರೆ ಎಲ್ರಿಗೂ ಒಂಥರ ಸಂತೋಷವಾಗುತ್ತೆ ಮಾಮ, ನಿಮ್ಮ ಹೆಸರು ಹೇಳಿದ್ರೇ, ನೀವು ಬಂದ್ರೇ. ದೇವರ ಮಗ ನಮ್ಮ ತಂದೆಯವ್ರ ಪಾತ್ರ ಮಾಡಿದ್ರಿ, ಭಾಳ ಖುಷಿ ಆಯ್ತು. ಯಾಕಂದ್ರೆ ಜೊತೆ ವರ್ಕ್ ಮಾಡ್ಬೇಕಾದ್ರೆ ವರ್ಕಿಂಗ್ ಸ್ಟೈಲ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಆಮೇಲೆ ಎಸ್ಪೆಷಲಿ ಊಟ ಎಲ್ಲಿ ಹೋದ್ರೂ ನೀವು ಹೇಳ್ತಿರೋದು ತಾನಾಗಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಯಾಕಂದರೆ ಊಟ ಪ್ರಿಯ ನೀವು.
ಅಂಬರೀಷ್ ಅವ್ರ ನಾನು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನೋಡೋಕೆ ತುಂಬ ರಫ್ ಆಗಿರ್ತೀರಾ, ಬಟ್ ಮಾತು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ರಫ್ ಆಗಿದ್ರು ಇರ್ಬೋದೇನೋ. ಆ್ಯಂಡ್ ಒಂದು 2 ನಿಮಿಷ ಅವ್ರ ಜೊತೆ ಕೂತ್ಕೊಂಡ್ರೆ ಒಂದು 2 ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದು ಯಾವ ರೀತಿ ಅಂತ ನನಗೆ ಹೇಳ್ಕೊಡಿ. ನಿಮ್ಮ ಜೊತೆ ಪಾರ್ಟ್ ಮಾಡೋಕ್ಕೆ ನನಗೊಂದು ಅವಕಾಶ ಐತೆ ಮಾಮ. ಆಸೆಗೊಬ್ಬ ಮೀಸೆಗೊಬ್ಬ ಒಂದು ಗೆಸ್ಟ್ ಅಪಿಯರೆನ್ಸು ನಿಮ್ಮನ್ನ ಬಂದು ಕೇಳಿದ್ವಿ. ನನ್ನ ಪಿಕ್ಚರ್ ನೀ ಏನು ಕೇಳೋದು, ಹೋಗ ಬಂದು ಮಾಡ್ತೀನಿ ಹೋಗೋ ಅಂದು. ನೀವು ಬಟ್ಟೆ ಕೂಡ ಇರಲಿಲ್ಲ, ನಾನೇ ಹೊಲಿಸ್ಕೊಂಬರ್ತೀನಿ, ನೀವು ದುಡ್ಡು ಕೊಡೋಂಗಿಲ್ಲ, ನನ್ನ ಮೇಕಪ್ ಅಸ್ಟೆಂಟ್ಗೂ ದುಡ್ಡು ಕೊಡೋಂಗಿಲ್ಲ, ಕಾರ್ಗೂ ದುಡ್ಡು ಕೊಡೋಂಗಿಲ್ಲ ಅಂತ ನೀವು ಸುಮ್ಮನೆ ಬಂದು ಮಾತಾಡ್ಬಿಟ್ಟೋದ್ರೆ ನಮಗಂತಲ್ಲ ಮಾವ, ನೀವು ಯಾರಿಗೆ ಆದರೂ ಮಾಡ್ತೀರಾ ಆ ಥರ. ನಮ್ಮ ಮಾವನವರು ಸಾಹೇಬ್ರು ಇರ್ಬೇಕಾದ್ರೆ ಶಟಲ್ ಕಾಕ್ ಆಡ್ತಾ ಇದ್ದೋ KGS ಕ್ಲಬ್ಲಿ. ಅದು ಯಾವತ್ತೂ ಮರೆಯೋಕ್ಕಾಗ ನಾವು ನೀವೇ ಯಾವಾಗಲೂ ಪಾರ್ಟ್ನರು. ಅವರು ಮುಂದೆ ಹಾಕಿ ಹೆಂಗೆ ನಾವು ಸೋಲ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೋ. ನಾವು ನೀವು ಆಡಬೇಕಾದ್ರೆ ಅಷ್ಟೊಂದು ಸ್ಪೀಡು, ಅಷ್ಟೊಂದು ಲವಲವಿಕೆಯಿಂದ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಾಯಿಗೂ ಹಾರ್ಟ್ಗೂ ಮೈಂಡ್ಗೂ ಫಿಲ್ಟ್ರೇ ಇಲ್ಲ. ಅವ್ರ ಮನೆಗೆ ಹೋದರೆ ಊಟ, ಉಪಚಾರ, ನಗು ತುಂಬ ಸಂತೋಷದಿಂದ ಸಿಗುತ್ತೆ. ನಮ್ಮ ತಂದೆ ಹೇಳ್ತಾರೆ, ಈ ಅಂಬರೀಷ್ ಒಬ್ರು ಬಂದರೆ ನಗಿಸ್ಬಿಟ್ಟು ಹೋಗ್ತಾರೆ ಕಣೆ ಅಂತ. ನಮ್ಮ ತಂದೆ ಹೋಗೋಕ್ಕೂ ಮುಂಚೆ ಮಾಮ ಲಾಸ್ಟಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರು. ನಿಮ್ಗೆ ಜ್ಞಾಪಕ ಇರಬೇಕು, ನೀವು ಬಂದಿರಿ ಅಲ್ಲಿ, ನಾನು ಇದ್ದೆ. ಎಲ್ಲರೂ ಅದೇ ಹೇಳಿದೆ, ಬಿಡಿ ಅಂಬರೀಷ್ನ ಬಿಡಿ ಅಂದ್ಬಿಟ್ಟು ನಾನು ಅಂಬರೀಷ್ ಮಾತಾಡಬೇಕು ಅಂದರೆ ನೀವು ಒಬ್ಬರು ನಗಿಸ್ಬಿಟ್ಟು ಹೋದ್ರಿ ಅಪ್ಪಾಜಿನ. ಅವತ್ತು ಕೊನೆಯದಾಗಿ ನಕ್ಕಿದ ಅಪ್ಪಾಜಿ ಅವತ್ತೇ ಮಾಮ. ಇನ್ನೂ ಹೆಚ್ಚು ಆಯುಸ್ ಕೊಡಿ, ಹೆಚ್ಚು ಶಕ್ತಿ ಕೊಡಲಿ, ಹೆಚ್ಚು ಆರೋಗ್ಯ ಕೊಡಲಿ ಅಂತ ನಾವು ಬೇಡ್ತೀವಿ ಮಾಮ. ಅಂಬರೀಷ್ ಅಂಕಲ್, ಐ ಲವ್ ಯು. ಐ ಸ್ಟಿಲ್ ರಿಮೆಂಬರ್ ನಮ್ಮ ಶಿವರಾಜ್ ಕುಮಾರ್ ಒಂದು ಪುಟ್ಸಾಮಯ್ಯ ಮೆಮೊರಿಲ್ ಅಂತ ಅವ್ರ ತಾತನ ಹೆಸರಲ್ಲಿ ಮಾಡೋದು. ಓಕೆ. ಆವಾಗ ರಾಜ್ಕುಮಾರು ಗೆಸ್ಟು, ನಾನು ಎಕ್ಸಿಬಿಷನ್ ಮ್ಯಾಚ್ ವಿತ್ ದ ಚೀಫ್ ಮಿನಿಸ್ಟರ್ ಓಕೆ. ಬಂಗಾರಪ್ಪ, ನಾನು ಶಿವರಾಜ್ ಕುಮಾರ್ ಪಾರ್ಟ್ನರ್ಸು. ಅವರು ಕ್ಲಾಸ್ 1 ಪ್ಲೇಯರ್ ತಗೊಂಡು ಹೌದು. ಸರಿ, ರಾಜ್ಕುಮಾರ್ ಏನು ಮಾಡಿದ್ರು, ಅಂಬರೀಷ್ ಈ ಕಬ್ಬಣದ ಅಂಗಡಿಲಿ ನೋಡೋಕೆ ಏನು ಕೆಲಸ ಸರ್, ನಿಮ್ಗೆ ಆಟ ಗೊತ್ತಿಲ್ಲ, ಇರಿ ನಾವು ಆಡ್ತೀವಿ, ನಿಮ್ಗೆ ಮಜಾ ಕೊಡ್ತೀವಿ, ಇರಿ ಸುಮ್ಮನೆ ನೋಡ್ತಾ ಇರಿ. ಹೌದಾ, ಸರಿ ಅಂತ ಕೂತಿದ್ರು. ಬಿಕಾಸ್ ಅವ್ರ ತಂದೆ ಹೆಸರಲ್ಲೇ ಮಾಡ್ತಾ ಇದ್ರು. ಸರಿ. ನಮ್ಮ ಮ್ಯಾಚ್ ಸ್ಟಾರ್ಟ್ ಆಯ್ತು. ಎಲ್ಲ ಇರೋರೆಲ್ಲ ಚೀಫ್ ಮಿನಿಸ್ಟ್ರು, ಈ ಶಿವರಾಜ್ ಕುಮಾರ್ ಮಾವ. ಅವನು ಆ ಕಡೆ ಹೊಡೆದ್ರೆ ಅವನು ಸ್ಟ್ರಾಂಗ್ ಪ್ಲೇಯರು. ನಿಮ್ಮ ಮಾವನಿಗೆ ಹೊಡಿಯೋ ಅಂತ ನಾನು. ಅಂಪೈರು ಶಿಷ್ಯ ಬಂಗಾರಪ್ಪನವ್ರದ್ದು. ನಾವು ಗುಡ್ ಹೊಡೆದ್ರೆ ಔಟ್ ಅವನು, ಬೋಳಿ ಮಗನೆ ಅಂತ ಹೋಗಿ ಇಟ್ಕೊಬಿಡೋದು. ಇದ್ಕೊಂಡು ಇಲ್ಲ ಕೆಳಕ್ಕೆ ನೀನು ಯಾವ ಅಂಪೈರು ಅಂತ ಅವ್ನಿಗೆ ಹೇಳಿ. ಹಿಂಗೆ ನಡೀತಾ ಆಯ್ತು, ಎಲ್ಲ ಸರಿ ಹೋಯ್ತು. ಆಮೇಲೆ ಬಂದ್ಬಿಟ್ಟು ರಾಜ್ಕುಮಾರ್ ಕೇಳಿದೆ, ಹೇಗಿತ್ತು ಸರ್ ಆಟ ಅಂದೆ. ನಿಜ ಹೇಳ ಅಂಬರೀಷ್, ಹೇಳಿ ಸರ್, ನಿಮ್ಮ ಆಟಕ್ಕಿಂತ ನಿಮ್ಮ ಆರ್ಭಟ ಬಹಳ ಜೋರಾಗಿತ್ತು. ಅಣ್ಣವರು ಹೇಳ್ದಾಗಿತ್ತು ನೀವು ಮಾಡಿದ್ದೀಗ. ಹಂಗೆ ರಾಜ್ಕುಮಾರ್ಗೆ ನಾನು ಗೊತ್ತಿದ್ದಾಗೇನೆ ಬೇರೆ ಯಾರು ಅಷ್ಟು ಸುಲಭವಾಗಿ ಮಾತಾಡ್ತಿರಲ್ಲ. ಹೌದು. ಯಾರಿಲ್ಲ. ರಾಜ್ಕುಮಾರ್ ಮುಂದೆ ಮಾತಾಡ್ಬೇಕಾದ್ರೆ ಅವ್ರು ಹೇಳೋರು, ವಾರಕ್ಕೊಂದು 10 ನಿಮಿಷ ಬನ್ನಿ, ನಾನು ಒಂಚೂರು ನಿಮ್ ಜೊತೆ ನಗ್ತೀನಿ ಅನ್ನೋರು. ಯಾಕೆ ಸರ್ ಅಂದ್ರೆ, ದೇವ್ರ ತರ ಕೂತಿರ್ತೀನಿ, ಎಲ್ಲ ಬಂದು ಕಾಲ್ ಮುಗಿತಾರೆ, ಮೊಮ್ಮಕ್ಳು ಬರ್ದ ಟಿವಿ, ಇಷ್ಟೇ ಆಗೋಯ್ತು ಜೀವನ. ಸರ್ ಬನ್ನಿ ಸರ್, ಫಾರಿನ್ ಕರ್ಕೊಂಡು ಹೋಗ್ತೀನಿ, ಮಜಾ ಮಾಡಿಸ್ ಕರ್ಕೊಂಬರ್ತೀನಿ.